ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಯಾವುದೇ ಯೋಚನೆ ಇಲ್ಲದೆ ರಜೆಯನ್ನ ಅನುಭವಿಸುತ್ತೀರಿ. ಹಾಗೆಯೇ ದೇಹ ಮನಸ್ಸು ಎರಡಕ್ಕೂ ವಿಶ್ರಾಂತಿ ಸಿಗುವಂತ ದಿನ. ದೂರದಲ್ಲಿರುವ ಬಂಧುಗಳಿಂದ ಭೇಟಿ, ಶುಭ ಸಮಾರಂಭದಲ್ಲಿ ಭಾಗಿಯಾಗುವ ದಿನ. ಕೃಷಿ ಭೂಮಿಯ ಅಭಿವೃದ್ಧಿ ಕಾರ್ಯಗಳು ವೀಕ್ಷಣೆ. ವೃಷಭ ರಾಶಿ. ಮುಂದಿನ ವಾರದ ನಿಯೋಜಿತ ಕಾರ್ಯಗಳಿಗೆ ಪೂರ್ವ ಸಿದ್ಧತೆ. ಉದ್ಯೋಗ ಕ್ಷೇತ್ರದ ಗೆಳೆಯರೊಂದಿಗೆ ಭೇಟಿ, ಪರಿಸರದ ಅಭಿವೃದ್ಧಿ ಕಾರ್ಯಗಳಿಗೆ ಸಹಾಯ, ಕುಟುಂಬ ಸಹಿತ ಊರಿನ ದೇವಾಲಯಕ್ಕೆ ಭೇಟಿ. ಮಿಥುನ ರಾಶಿ. ವಿರಾಮದ ದಿನ, ಎಲ್ಲರಿಗೂ ನೆಮ್ಮದಿಯ ಅನುಭವ, ಉದ್ಯಮಿಗಳಿಗೆ ಸಮಾಧಾನದ ಸಮಾಚಾರ. ದೂರದ ನೆಂಟರ ಆಗಮನ, ವಸ್ತ್ರ, ಸಿದ್ಧ ಉಡುಪು, ಶೋಕಿ ಸಾಮಗ್ರಿ ವ್ಯಾಪಾರಿಗಳಿಗೆ ನಿರೀಕ್ಷಿತ ಲಾಭ. ಕಟಕ ರಾಶಿ. ಪಾಲುದಾರಿಕಾ ವ್ಯವಹಾರದ ಸವಿವರ ವಿಮರ್ಶೆ, ಬಡ ಮಕ್ಕಳ ವಿದ್ಯಾರ್ಜನೆಗೆ ಸಹಾಯ, ಸಹೋದ್ಯೋಗಿಗಳಿಂದ ಸೌಹಾರ್ದ ಭೇಟಿ, ಗೃಹೋತ್ಪನ್ನಗಳಿಗೆ ವ್ಯಾಪಕ ಬೇಡಿಕೆ, ಮನೆಯಲ್ಲಿ ದೇವತಾ ಕಾರ್ಯದ ಸಂಭ್ರಮ. ಸಿಂಹರಾಶಿ. ಉದ್ಯಮಿ ಬಂಧುಗಳೊಡನೆ ಸಹಭೋಜನ, ದೂರದ ಊರಿನಿಂದ ಬಂಧುಗಳ ಆಗಮನ, ಕಾಮಗಾರಿ ಶೀಘ್ರ ಮುಕ್ತಾಯ, ಅವಿವಾಹಿತರಿಗೆ ಹುಡುಗರಿಂದ ಸೂಕ್ತ ಬಾಳ ಸಂಗಾತಿಗೆ ಶೋಧ. ಕನ್ಯಾ ರಾಶಿ. ಕಾರ್ಯತತ್ಪರತೆಗೆ ಚಾಲನೆ ನೀಡುವ ವಿದ್ಯಮಾನಗಳು, ಸ್ಥಳೀಯ ಅಭಿವೃದ್ಧಿ ಯೋಜನೆಗಳ ಕುರಿತು ಪ್ರಮುಖರೊಂದಿಗೆ ಸಮಾಲೋಚನೆ, ಸ್ವಂತ ವ್ಯವಹಾರದ ಸಂಬಂಧ, ಸಣ್ಣ ಪ್ರವಾಸ ಸಂಭವ. ತುಲಾರಾಶಿ. ಸುಲಭವಾಗಿ ಮುಕ್ತಾಯಗೊಂಡ ಕಠಿಣ ಕಾರ್ಯಗಳು, ಬಾಲ್ಯದ ಒಡನಾಡಿಯ ಅನಿರೀಕ್ಷಿತ ಭೇಟಿ, ಕೃಷಿ ಕ್ಷೇತ್ರಕ್ಕೆ ಭೇಟಿ ಇತ್ತು, ಕಾರ್ಯ ವೀಕ್ಷಣೆ. ಇನ್ನು ಹಿರಿಯರ ಆರೋಗ್ಯ ಚೇತರಿಕೆ, ಸಂಸಾರದಲ್ಲಿ ಅನುರಾಗ, ಆರೋಗ್ಯ ವೃದ್ಧಿ. ವೃಶ್ಚಿಕ ರಾಶಿ. ಹಲವು ಮೂಲಗಳಿಂದ ಆದಾಯ ಗಳಿಕೆ, ಕ್ರೀಡಾ ಕ್ಷೇತ್ರದಲ್ಲಿ ಮಕ್ಕಳ ಸಾಧನೆಗೆ ಸರ್ವತ್ರ ಪ್ರಶಂಸೆ, ಪಾಲುದಾರಿಕೆಯಲ್ಲಿ ಹೈನೋದ್ಯಮ ಆರಂಭ, ಸಮಾಜ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ. ಧನುರಾಶಿ. ವಾಸಸ್ಥಾನದ ನವೀಕರಣ ಆರಂಭ, ಸಮಾಜದ ಸಮಗ್ರ ಏಳಿಗೆಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ವಸ್ತ್ರ, ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ, ಕೃಷಿ ಸಂಬಂಧಿ ಉದ್ಯಮ ಪ್ರಗತಿ. ಮಕರ ರಾಶಿ. ಇಷ್ಟ ದೇವರ ಮಂದಿರಕ್ಕೆ ಭೇಟಿ, ಅಪರೂಪದಲ್ಲಿ ಅತಿಥಿ ಸತ್ಕಾರ ಯೋಗ, ಧಾರ್ಮಿಕ ಗ್ರಂಥ ವಾಚನ, ವ್ಯಕ್ತಿತ್ವ ವಿಕಾಸನ ಪ್ರಯತ್ನದಲ್ಲಿ ಮುನ್ನಡೆ, ಲೇಖನ ವ್ಯವಸಾಯ ಮುಂದುವರಿಸಲು ವಿಘ್ನ, ಎಲ್ಲರಿಗೂ ಉತ್ತಮ ಆರೋಗ್ಯ. ಕುಂಭರಾಶಿ. ದಿನವಿಡೀ ಬಗೆಬಗೆಯ ಚಟುವಟಿಕೆಗಳು, ಹೊಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಆಹ್ವಾನ, ಬಂಧುಗಳ ಮನೆಯಲ್ಲಿ ಶುಭ ಸಮಾರಂಭ, ಗ್ರಾಹಕರ ಬೇಡಿಕೆಗಳಿಗೆ ಶೀಘ್ರ ಸ್ಪಂದನ, ಗೃಹಿಣಿಯರ ಸ್ವ ಉದ್ಯೋಗ ಯೋಜನೆಗಳು ಜಯಭೇರಿ. ಇನ್ನು ಕೊನೆಯದಾಗಿ ಮೀನರಾಶಿ. ಕಾರ್ಯಗಳು ಶೀಘ್ರ ಮುಗಿಸಲು ವಿಶೇಷ ಯತ್ನ, ವೃತ್ತಿ ಜೀವನದ ಮಿತ್ರರೊಡನೆ ಸಮಾಲೋಚನೆ, ಸಾಮಾಜಿಕ ಕಾರ್ಯಗಳಿಂದ ಕೀರ್ತಿವರ್ಧನೆ, ಆಸ್ಪತ್ರೆ, ಅನಾಥಾಲಯಗಳಿಗೆ ಭೇಟಿ ಇತ್ತು, ಹಣ್ಣು ಸಿಹಿ ತಿಂಡಿ ವಿತರಣೆ, ದೂರದ ಯಾತ್ರೆಯ ಸಂಕಲ್ಪ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.